ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಇಂಡಿಯಾಸ್ ಮಖಾನಾ ಸೆಕ್ಟರ್ ಆರ್ ಭಾರತದ ಮಖಾನಾ ವಲಯ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಇಮೇಜ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಸೂಪರ್ ಮಾರ್ಕೆಟ್ಸ್ ಅಲ್ಲಿ, ಕಿರಾಣಿ ಅಂಗಡಿಗಳಲ್ಲೂ ಅಥವಾ ಮಾರ್ಕೆಟ್ಗಳಲ್ಲೂ ಕೂಡ ನಿಮ್ಗೆ ಈ ಒಂದು ಫಾಕ್ಸ್ನೆಟ್ ಅಥವಾ ಮಖಾನಾ ಅನ್ನುವಂತಹ ಈ ಒಂದು ಬಿಳಿ ಆಕಾರದ ಒಂದು ನಟ್ಗಳನ್ನ ನಾವು ಎಲ್ಲಾ ಕಡೆ ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಇದನ್ನ ಸೂಪರ್ ಫುಡ್ ಅಥವಾ ನ್ಯೂಟ್ರಿಷಿಯಸ್ ಫುಡ್ ಅಂತಾನೂ ಕೂಡ ಕನ್ಸಿಡರ್ ಮಾಡಿ ಹೆಚ್ಚಿನ ಇನ್ಫ್ಲೂಯೆನ್ಸರ್ಸ್ಗಳು, ಕ್ರೀಡಾಪಟುಗಳು ಅಥವಾ ತಾರೆಯರು ಹೆಚ್ಚಿನ ಮಟ್ಟದಲ್ಲಿ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಭಾರತವು ಕೂಡ ಎಕ್ಸ್ಪೋರ್ಟ್ ನಲ್ಲಿ ಈ ಒಂದು ಮಖಾನಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೋರ್ಟ್ ನಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನೇ ಕೂಡ ಇಟ್ಟಿದೆ. ಈ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಮಖಾನಾ ಅಂದ್ರೇನು, ಅಥವಾ ಇತ್ತೀಚೆಗೆ ಈ ಮಖಾನಾಗೆ ಏನಕ್ಕೆ ಜಿಐ ಟ್ಯಾಗ್ ಅನ್ನ ಕೊಡ್ಲಾಯ್ತು, ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಈ ಮಖಾನಾ ತನ್ನ ಪ್ರಾಬಲ್ಯವನ್ನ ಹೇಗೆ ವಿಸ್ತರಿಸ್ತಿದೆ, ಅದು ಭಾರತಕ್ಕೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹೇಗೆ ವಿಸ್ತರಿಸ್ತಾ ಇದೆ, ಅಂಡ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದಾಗಿ ಅದರಲ್ಲೂ ಕೂಡ ಆಕಾಂಕ್ಷಿಗಳು ಅಥವಾ ಸ್ಪರ್ಧಾರ್ಥಿಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ಯಾವ ಒಂದು ಅಂಶಗಳನ್ನ ತಿಳ್ಕೋಬೇಕು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಆಕಾರದಲ್ಲಿ ಏನಿತ್ತು ಅದ್ರ ಮೇಲೆ ಬ್ಲಾಕ್ ಸಿಪ್ಪೆ ಇರುತ್ತೆ, ಸಿಪ್ಪೆ ಎಲ್ಲ ಹೋಗ್ಮೇಲೆ ಈ ತರ ವೈಟ್. ಸೊ ಮೊದಲಿಗೆ ಮಖಾನಾ ಅಂತ ಬಂದಾಗ, ಮಖಾನಾ ಅನ್ನುವಂಥದ್ದು ಅದಕ್ಕೆ ಇನ್ನೊಂದನ್ನ ಹೆಸರು ಬಂದಾಗ ಅದನ್ನ ಫಾಕ್ಸ್ ನೆಟ್ ಅಂತಾನೂ ಕೂಡ ಕರಿತಾ ಬರ್ತಾರೆ, ಅಥವಾ ಅದರ ವೈಜ್ಞಾನಿಕವಾದಂತಹ ಹೆಸರನ್ನ ಯೂರಿಯಾಲೆ ಫೆರಾಕ್ಸ್ ಅಂತಾನೂ ಕೂಡ ಕರೀತಾರೆ. ಯು ಅನ್ನುವಂಥದ್ದು ಅಂದ್ರೆ ಯೂರಿಯಾಲೆ ಫೆರಾಕ್ಸ್ ಅನ್ನುವಂತಹ ಹೆಸರಿನಿಂದನೂ ಕೂಡ ಈ ಒಂದು ಮಖಾನವನ್ನ ಕರಿತಾ ಬರ್ತಾರೆ. ಇದೊಂದು ಅಕ್ವಾಟಿಕ್ ಕ್ರಾಪ್ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರ್ಲಿ. ಏನು ಅಕ್ವಾಟಿಕ್ ಕ್ರಾಪ್ ಅಂತ ಅಂದ್ರೆ ಜಲಸಸ್ಯ ಅನ್ನುವಂಥದ್ದು ಜಲಮೂಲಗಳಲ್ಲಿ, ಕೊಳಗಳಲ್ಲಿ, ಒಳನಾಡುಗಳಲ್ಲಿ, ಸರೋವರಗಳಲ್ಲಿ, ಕೆರೆಗಳಲ್ಲಿ ಮಾತ್ರ ಈ ಬೆಳೆಯುವಂತಹ ಸಸ್ಯದಲ್ಲಿ ಮಾತ್ರ ಇದು ಒಂದು ಸಿಗುವಂತಹ ಬೀಜ ಅಂತ ಅನ್ಬೋದು. ಇದನ್ನ ತಾವರೆ ಬೀಜ ಅಂತಾನೂ ಕೂಡ ಕನ್ನಡದಲ್ಲಿ ಕರ್ಕೋತೀವಿ. ಯಾಕಂದ್ರೆ ತಾವರೆಯ ಒಂದು ವಿಧದಲ್ಲಿ, ತಾವರೆ ಹೂಗಳೇನಿದೆ ಅದರಲ್ಲಿ ಒಂದು ವಿಧದ ಒಂದು ಗಿಡದಲ್ಲಿ, ಪ್ರಭೇದದಲ್ಲಿ ಈ ಒಂದು ಬೀಜಗಳು ಬಿಡ್ತವೆ. ಈ ಒಂದು ಬೀಜಗಳನ್ನ ನೀರಿನಿಂದ ಸಂಗ್ರಹಿಸಿ ಒಣಗಿಸಿ ಪ್ರೊಸೆಸಿಂಗ್ ಮಾಡಿ ಅದಾದ್ಮೇಲೆ ಹುರಿದು ಅದನ್ನ ಕುಟ್ಟಿದಾಗ ಈ ಹಿಂದಿನ ಒಂದು ತರ ಪಾಪಪ್ ಆಗುತ್ತೆ. ಸೊ ಅದನ್ನ ನಾವು ಮಖಾನಾ ಅಂತ ಕರೆಯುವಂಥದ್ದು. ಸೊ ಇದೊಂದು ಅಕ್ವಾಟಿಕ್ ಅಥವಾ ಜಲಸಸ್ಯ ಅನ್ನುವಂಥದ್ದು ಗೊತ್ತಿರ್ಲಿ. ಅಂಡ್ ಮುಖ್ಯವಾಗಿ ಶಾಲೋ ಪ್ಯಾಂಡ್ಗಳು ಅಂದ್ರೆ ಕೆರೆಗಳು ಅಂತ ನಾವೇನ್ ಕನ್ನಡದಲ್ಲಿ ಕರ್ಕೋತೀವಿ, ಪಾಂಡ್ಸ್ ಆಗಿರ್ಬೋದು, ಲೇಕ್ಗಳು, ಸರೋವರಗಳಾಗಿರ್ಬೋದು, ವೆಟ್ಲ್ಯಾಂಡ್ಸ್, ಜೋಗು ಪ್ರದೇಶಗಳಾಗಿರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲಿ ಈ ಒಂದು ಸಸ್ಯವನ್ನ ಬೆಳೆಯಲಾಗುತ್ತೆ. ಅಂಡ್ ಇದರ ಪ್ಲಾಂಟ್ ಏನಿದೆ, ಪ್ಲಾಂಟ್ ಸೀಡ್ಸ್ ಮಾತ್ರ ಎಡಿಬಲ್ ಇರುತ್ತೆ. ಅಂದ್ರೆ ಈ ಒಂದು ಅಕ್ವಾಟಿಕ್ ಪ್ಲಾಂಟ್ ಅಥವಾ ಯೂರಿಯಾಲೆ ಫೆರಾಕ್ಸ್ ಅನ್ನುವಂತಹ ಅಥವಾ ಮಖಾನಾ ಅಂತ ಕರೆಯುವಂತಹ ಏನು ಪ್ಲಾಂಟ್ ಇದೆ ಅದರ ತಳದಲ್ಲಿ ಬಿಡುವಂತಹ ಬೀಜ ಅಥವಾ ಸೀಡ್ಸ್ಗಳು ನಮ್ಗೆ ಎಡಿಬಲ್ ಆಗಿರುತ್ತೆ. ಆ ಬೀಜಗಳನ್ನ ಪ್ರೊಸೆಸಿಂಗ್ ಮಾಡಿ ರೋಸ್ಟ್ ಮಾಡೋದ್ರ ಮೂಲಕ, ಹುರಿಯೋದ್ರ ಮೂಲಕ ಅದನ್ನ ಫಾಕ್ಸಿನೆಟ್ ಆಗಿ ಅದನ್ನ ಇದ್ ಮಾಡ್ತಾರೆ. ಭಾರತ ಪ್ರಪಂಚದಲ್ಲೇ ಅತಿ ದೊಡ್ಡ ಮಖಾನಾ ಉತ್ಪಾದಕ ಅಥವಾ ಪ್ರೊಡ್ಯೂಸರ್ ಸ್ಟೇಟ್ ಅನ್ನುವಂಥದ್ದು ಕೂಡ ಗೊತ್ತಿರ್ಲಿ. ಇಂಡಿಯಾ ಇಡೀ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಒಂದು ಕಾಲಕ್ಕೆ ಬಿಹಾರಕ್ಕೆ ಮಾತ್ರ ಒಂದು ಅಲ್ಲಿನ ಸ್ಥಳೀಯ ಆಹಾರವಾಗಿದ್ದ, ಸ್ಥಳೀಯ ಒಂದು ಖಾದ್ಯವಾಗಿದ್ದಂತಹ ಈ ಮಖಾನಾ ಇವತ್ತು ದೇಶಾದ್ಯಂತ, ಪ್ರಪಂಚಾದ್ಯಂತ ಒಂದು ಆರೋಗ್ಯಕರ ಆಹಾರವಾಗಿ ತನ್ನ ನೆಲೆಯನ್ನ ವಿಸ್ತರಿಸ್ಕೊಂಡಿದ್ದೆ. ಆ ದೃಷ್ಟಿಯಿಂದನೂ ಕೂಡ ಮಖಾನಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇತ್ತೀಚೆಗೆ 2025 ಮತ್ತು 26ರ ಬಜೆಟ್ ನಲ್ಲಿ ನ್ಯಾಷನಲ್ ಮಖಾನಾ ಬೋರ್ಡ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಮಖಾನಾ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡೋದಾಗಿ ಘೋಷಣೆಯನ್ನ ಮಾಡಲಾಗಿತ್ತು. ಅದರ ಮುಂದುವರೆದಿದ್ದಾಗಿ ಸೆಪ್ಟೆಂಬರ್ 15, 2025ರಲ್ಲಿ ದರ್ಭಂಗ ರೀಜನ್ ಅಲ್ಲಿ ಒಂದು ಅದ್ರ ಬ್ರಾಂಚ್ ಅಥವಾ ಅದ್ರದ್ದು ಏನು ಬೋರ್ಡ್ ಅನ್ನು ಕೂಡ ಉದ್ಘಾಟನೆ ಮಾಡಲಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೆಲಸದಲ್ಲಿ ಬೋರ್ಡ್ಗಳನ್ನ ಕೂಡ ಕೇಳೋದಿರುತ್ತೆ, ಅದರ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಥವಾ ಯಾವಾಗ ಸ್ಥಾಪನೆ ಆಯಿತು, ಮುಖ್ಯವಾಗಿ ಅದರ ಉದ್ದೇಶಗಳು ಏನು ಅನ್ನುವಂಥದ್ದು. ಇತ್ತೀಚೆಗೆ ಸ್ಥಾಪನೆಯಾದಂತಹ ಕೃಷಿ ಸಂಬಂಧಿತ ಬೋರ್ಡ್ಗಳಂತ ಬಂದಾಗ ಮುಖ್ಯವಾಗಿ ಎರಡು ಆಗಿರುವಂತದ್ದು, ಒಂದು ಮಖಾನಾ ಬೋರ್ಡ್, ಇನ್ನೊಂದು ಟರ್ಮರಿಕ್ ಅಥವಾ ಅರಿಶಿನ ಬೋರ್ಡ್ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. ಅರಿಶಿನ ಬೋರ್ಡ್ ಬಂದು ಸಿಕಂದ್ರಾಬಾದ್ ಅಥವಾ ಏನು ತೆಲಂಗಾಣದಲ್ಲಿ ಸ್ಥಾಪನೆ ಆಗಿರುವಂತದ್ದು, ಮಖಾನಾ ಬೋರ್ಡ್ ಬಂದು ಬಿಹಾರದ ದರ್ಭಂಗ ರೀಜನ್ ಅಲ್ಲಿ ಒಂದು ಸ್ಥಾಪನೆ ಆಗಿರೋದು ಅಂತದ್ದು ಕೂಡ ಗೊತ್ತಿರಬೇಕಾಗತ್ತೆ.
ಯಾವಾಗ ಈ ಮಕಾನ ಬೋರ್ಡ್ ಸ್ಥಾಪನೆ ಆಯ್ತು? 2025 ಸೆಪ್ಟೆಂಬರ್ 15ರಂದು ಇದನ್ನ ಸ್ಥಾಪನೆ ಮಾಡಲಾಯಿತು ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಇದರ ಮುಖ್ಯ ಉದ್ದೇಶ ವೈಜ್ಞಾನಿಕವಾಗಿ ಇದನ್ನ ಇನ್ನಷ್ಟು ಬೆಳೆಯುವಂಥದ್ದು, ಹೆಚ್ಚು ಉತ್ಪಾದನೆ ಮಾಡಿ ಪ್ರೋಸೆಸಿಂಗ್ ಹೆಚ್ಚು ಅವಕಾಶವನ್ನ ಕೊಟ್ಟು ಹೆಚ್ಚು ಎಕ್ಸ್ಪೋರ್ಟ್ ಗಳಿಗೆ ವ್ಯಾಲ್ಯೂ ಚೈನ್ ಅನ್ನ ಬಿಲ್ಡ್ ಮಾಡೋದು ಇದು ಮುಖ್ಯವಾಗಿ ಇದರ ಉದ್ದೇಶವಾಗಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರ್ಬೇಕಾಗತ್ತೆ. ಅಂಡ್ ಇದನ್ನ ಲೈಕ್ GI ಟ್ಯಾಗ್ ಕೂಡ ಇದಕ್ಕೆ ಸಿಕ್ಕಲಾಗಿದೆ ಅನ್ನೋದು ಕೂಡ ಗೊತ್ತಿರ್ಬೇಕಾಗತ್ತೆ. ಭೌಗೋಳಿಕ ಸೂಚ್ಯಾಂಕ ಅಂತಾನು ಕೂಡ ಕರಿತಾ ಬರ್ತೀವಿ. ಅದರಲ್ಲೂ ಕೂಡ ಬಿಹಾರದ ಒಂದು ಏನು ಬೆಳೆಯುವಂತಹ ಮಿಥಿಲಾ ಮಖಾನ ಅಂತ, ಅಂದ್ರೆ ಮಿಥಿಲಾ ಪ್ರದೇಶ ಸುತ್ತಮುತ್ತ ಬೆಳೆಯುವಂತಹ ಮಖಾನ ಏನಿದೆ ಆ ಒಂದು ವಿಧಾನಕ್ಕೆ, ಆ ಒಂದು ತಳಿಗೆ GI ಟ್ಯಾಗ್ ಅನ್ನು ಕೂಡ ಕೊಡ್ಲಾಗಿದೆ. ಅಂಡ್ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ತಳಿಗಳು ಅಥವಾ ಏನಂತೀವಿ ಲೈಕ್ ತಳಿ ಅಂತಾನೆ ಕರೆಯುವಂಥದ್ದು ಸುಧಾರಿತ ತಳಿಗಳು ಅಂತ ಕರಿತೀವಿ. ಸೊ ಅದು ಬಂದು ಸ್ವರ್ಣ ವೈದೇಹಿ ಅಂತಾನು ಒಂದಿದೆ, ಇನ್ನೊಂದು ಸೌಕೂರ್ ಮಖಾನ 1 ಅಂತಾನು ಕೂಡ ಸುಧಾರಿತ ಈಲ್ಡ್ ಏನೋ ತಳಿಗಳೇನಿದಾವೆ ಅದನ್ನ ಕೃಷಿ ವಿಶ್ವವಿದ್ಯಾನಿಲಯಗಳು ಸುಧಾರಿಸಿದವೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಸಾಂಪ್ರದಾಯಿಕವಾಗಿ ಇದೆಲ್ಲವೂ ಕೂಡ ಕೊಳದಲ್ಲಿ, ಕೆರೆಗಳಲ್ಲಿ ಮಾತ್ರ ಬೆಳೀತಾ ಇತ್ತು. ಬಟ್ ಈಗ ಆಧುನಿಕವಾಗಿ ಅದನ್ನ ಏನು ಪಾಂಡ್ಗಳ ತರ ಮಾನವ ನಿರ್ಮಿತ ಪಾಂಡ್ಗಳನ್ನು ಕೂಡ ಮಾಡಿ ಅಲ್ಲಿ ಕೂಡ ಅದನ್ನ ಬೆಳೆಯಲಾಗ್ತಾ ಇದೆ. ಇದನ್ನ ಕೃಷಿಯಾಗೂ ಕೂಡ ಫೀಲ್ಡ್ ಸಿಸ್ಟಮ್ಸ್ ಅಂತಾನು ಕೂಡ ಕರೀತೀವಿ, ಫೀಲ್ಡ್ ಸಿಸ್ಟಮ್ ಅಗ್ರಿಕಲ್ಚರ್ ಆಗು ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋತಿದ್ದಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಈ ಒಂದು ಮಕಾನವನ್ನ ಪೌಷ್ಟಿಕಾಂಶಗಳ ಆಗರ ಅಂತಾನು ಕೂಡ ಕರಿತಾ, ಫುಡ್ ಅಂತಾನು ಕೂಡ ಕರಿತಾ ಬರ್ತಾರೆ. ಸೂಪರ್ ಫುಡ್ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೂಪರ್ ಫುಡ್ ಅಂತಾನು ಕೂಡ ನಾವು ಮಖಾನವನ್ನ ಅಥವಾ ಫಾಕ್ಸ್ ನೆಟ್ ಅನ್ನ ಸದ್ಯಕ್ಕೆ ಕರಿತಾ ಇರುವಂತದ್ದು. ಅಂಡ್ ಆರೋಗ್ಯಕರ ಆಹಾರದ ವಿಧಾನವಾಗಿ ಇದು ತುಂಬಾ ಆಕರ್ಷಣೆಯನ್ನ, ಅಟ್ರಾಕ್ಷನ್ ಅನ್ನ ಪಡ್ಕೋತಾ ಇದೆ ಅನ್ನುವಂಥದ್ದು ಕೂಡ ನಿಮ್ಗೆ ಬಂದಾಗ ನೀವು ಇಲ್ಲಿ ನೋಡ್ತಾ ಬರ್ಬೋದು. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಗ್ಗೆ ಹೇಳ್ತಿದ್ದಾರೆ. ಅಂಡ್ ನ್ಯೂಟ್ರಿಷನ್ ಈ ಕಡೆ ಬಂದಾಗ ಹೇಗೆ ಒಂದು 100 ಗ್ರಾಮ್ ಏನು ಫಾಕ್ಸ್ ನೆಟ್ ಅಥವಾ ಮಖಾನದಲ್ಲಿ ಬರೋಬ್ಬರಿ 11 ಗ್ರಾಮ್ ಅಷ್ಟು ಪ್ರೋಟೀನ್ ಆಗಿರ್ಬೋದು, 3.26 ಅಷ್ಟು ಫೈಬರ್ ಆಗಿರ್ಬೋದು, ಫ್ಯಾಟ್ ವೆರಿ ಲೋ ಇರುವಂತದ್ದು, ಅಂಡ್ ಕಾರ್ಬೋಹೈಡ್ರೇಟ್ ಬಂದಾಗ 84.87 ಇರುವಂತದ್ದು. ಅದ್ರ ಜೊತೆಗೆ ನ್ಯೂಟ್ರಿಷನ್ಸ್ ಗಳನ್ನು ನೋಡ್ತಾ ಬಂದಾಗ ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮು, ಸೋಡಿಯಮು, ಕ್ಯಾಲ್ಸಿಯಮು, ಐರನ್, ಪ್ರಾಸ್ಪರಸ್ ಈ ಎಲ್ಲಾ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಅಂಶಗಳು ನಮ್ಗೆ ಈ ಮಖಾನದಲ್ಲಿ ಸಿಗುತ್ತೆ. ಅದಕ್ಕೆ ಇದನ್ನ ಅಂಡ್ ಇನ್ನ ಎಕ್ಸ್ಪೋರ್ಟ್ ಅಂತ ಬಂದಾಗ ನಿಮ್ಗೆ ಅವಾಗ್ಲೂ ಹೇಳಿದೆ ಇನ್ನೊಂದಷ್ಟು ಈ ಒಂದು ಕೊಡ್ತಾ ಬರ್ತೀನಿ ಹೇಗೆ ಏನು ಅನ್ನುವಂಥದ್ದು. ಮುಖ್ಯವಾಗಿ ಇದನ್ನ ಎಲ್ಲಿ ಬೆಳಿತಾರೆ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಾಗತಿಕ ಏಕಸ್ವಾಮ್ಯವನ್ನ, ಮೊನೋಪಲಿಯನ್ನ ಭಾರತ ಕಂಡಿಡ್ಕೊಂಡಿದೆ. ಯಾಕೆಂದ್ರೆ ಪ್ರಪಂಚದಾದ್ಯಂತ ಉತ್ಪಾದನೆ ಆಗುವಂತಹ 85ರಿಂದ 90% ಅಷ್ಟು ಉತ್ಪಾದನೆ ಭಾರತ ದೇಶದಲ್ಲಿ ಒಂದರಲ್ಲೇ ಆಗತ್ತೆ. ಅದ್ರಲ್ಲೂ ಕೂಡ ಬಿಹಾರದ ಒಂದು ರಾಜ್ಯದಲ್ಲೇನೆ ಮೋರ್ ದನ್ 70% ಅಷ್ಟು ಮಖಾನವನ್ನ ಉತ್ಪಾದನೆ ಮಾಡ್ತಾರೆ. ಪ್ರಪಂಚದಲ್ಲೇ ಭಾರತ ಅತಿ ದೊಡ್ಡ ಪ್ರಮಾಣದ ಉತ್ಪಾದಕ ಮತ್ತು ಭಾರತದಲ್ಲಿ ಬಿಹಾರ ರಾಜ್ಯ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಭಾರತವನ್ನ ಹೊರತುಪಡಿಸಿ ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಚೀನಾ ಮತ್ತು ಜಪಾನ್ ಸಣ್ಣ ಪ್ರಮಾಣದಲ್ಲಿ ಮಖಾನವನ್ನ ಅಥವಾ ಫಾಕ್ಸ್ ನೆಟ್ ಅನ್ನ ಬೆಳಿತಾರೆ ಅನ್ನುವಂಥದ್ದು. ಅಂಡ್ ಬಿಹಾರದಲ್ಲೂ ಕೂಡ ಎಲ್ಲಾ ಕಡೆ ಬೆಳೆಯೋದಿಲ್ಲ, ಅಥವಾ ಮಖಾನವನ್ನ ಬೆಳಿತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಇಡೀ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಮಖಾನದಲ್ಲಿ ಮೋರ್ ದನ್ 70 to 80% ಆರ್ ಸಮ್ವಾಟ್ 90% ಅಷ್ಟು ಮಖಾನವನ್ನ ಬಿಹಾರ ರಾಜ್ಯ ಒಂದರಲ್ಲೇ ಬೆಳಿತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಆದರೆ ಪ್ರೋಸೆಸಿಂಗ್ ಅಂತ ಬಂದಾಗ ಅದನ್ನ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೋಸೆಸಿಂಗ್ ಏನ್ ಮಾಡ್ತೇವೆ, ಪಂಜಾಬ್ ರಾಜ್ಯ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಇಲ್ಲಿ ನಿಮ್ಗೆ ಆ ಗ್ಯಾಪ್ ಗೊತ್ತಾಗತ್ತೆ. ಅಂದ್ರೆ ಬಿಹಾರ ರಾಜ್ಯ ಅತಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಿದ್ರು ಕೂಡ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ, ಪ್ರೋಸೆಸಿಂಗ್ ಮಾಡೋದ್ರಲ್ಲಿ ಪಂಜಾಬ್ ರಾಜ್ಯ ದೊಡ್ಡದಿದೆ, ಅಂದ್ರೆ ದೊಡ್ಡ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ. ಸೊ ಇದನ್ನ ಕಮ್ಮಿ ಮಾಡೋದಿಕ್ಕೆ, ಅಂದ್ರೆ ಎಲ್ಲಿ ಮೂಲದಲ್ಲಿ ಉತ್ಪಾದನೆ ಮಾಡ್ತೀವಿ ಅಲ್ಲೇ ಅದಕ್ಕೆ ಬೇಕಾದಂತಹ ವೈಜ್ಞಾನಿಕ ವಿಧಾನಗಳನ್ನ ಬಳಸ್ಕೊಂಡು ಪ್ರೋಸೆಸಿಂಗ್ ಮಾಡೋದಾಗಿರ್ಬೋದು, ಅಥವಾ ವ್ಯಾಲ್ಯೂ ಆಡ್ ಮಾಡೋದಾಗಿರ್ಬೋದು, ಸಪ್ಲೈ ಚೈನ್ ಅನ್ನ ಬಿಲ್ಡ್ ಮಾಡುವಂತದ್ದಾಗಿರ್ಬೋದು, ಅದಲ್ಲದೆ ಎಕ್ಸ್ಪೋರ್ಟ್ ಅನ್ನ ಮಾಡೋದಾಗಿರ್ಬೋದು. ಈ ಒಂದು ಅಂಶಗಳನ್ನ ಸ್ಥಾಪನೆ ಮಾಡೋದಿಕ್ಕೆ, ಈ ಒಂದು ಅಂಶಗಳನ್ನ ಸುಧಾರಣೆ ಮಾಡೋದಿಕ್ಕೇನೆ ರಾಷ್ಟ್ರೀಯ ಮಖಾನ ಮಂಡಳಿಯನ್ನ ಸ್ಥಾಪನೆ ಮಾಡಿರುವಂತದ್ದು ಅಂತ ಕೂಡ ಗೊತ್ತಿರ್ಲಿ. ಅಂಡ್ ಈ ಮಖಾನಾಗೆ 2022ರಲ್ಲಿ ಮಿಥಿಲಾ ಮಖಾನ ಅನ್ನುವಂತಹ ಹೆಸರಿನಲ್ಲಿ GI ಟ್ಯಾಗ್ ಅನ್ನು ಕೂಡ ಕೊಡ್ಲಾಗಿದೆ, ಭೌಗೋಳಿಕ ಸೂಚನೆ ಅಂತಾನು ಕೂಡ ಕರಿತಾ ಬರ್ತೀವಿ. ಸೊ ಮುಖ್ಯವಾಗಿ ಮಿಥಿಲಾಂಚಲ್ ಮಖಾನ ಉತ್ಪಾದಕ್ ಸಂಘ ಅನ್ನುವಂತಹ ಏನಿದೆ, ಅಂದ್ರೆ ಪೂರ್ಣಿಮಾ ಅನ್ನುವಂತಹ ಜಿಲ್ಲೆನಲ್ಲಿರುವಂತಹ ಒಂದು ರೈತರ ಈ ಮಖಾನ ಉತ್ಪಾದಕ ರೈತರ ಒಂದು ಸಂಘ ಇದೆ. ಅದರ ಹೆಸರು ಬಂದು ಮಿಥಿಲಾಂಚಲ್ ಮಖಾನ ಉತ್ಪಾದಕ್ ಸಂಘ ಅನ್ನುವಂಥದ್ದು. ಇವರ ಹೆಸರಿನಲ್ಲಿ ಈ ಒಂದು ಮಿಥಿಲಾ ಮಖಾನಾಗೆ 2022ರಲ್ಲಿ GI ಟ್ಯಾಗ್ ಅನ್ನ ಕೊಡ್ಲಾಗಿದೆ. ಅದು ಕೂಡ ಗೊತ್ತಿರಬೇಕಾಗತ್ತೆ.
ಬಿಹಾರ ಬಿಟ್ಟು ಬೇರೆ ಸ್ಟೇಟ್ಗಳು ಏನಾದ್ರು ಬೆಳಿತಾರಾ? ಖಂಡಿತ ಹೌದು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದು ಬಿಹಾರ ಮಾತ್ರ. ಬಟ್ ಬಿಹಾರವನ್ನು ಹೊರತುಪಡಿಸಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಒಡಿಸ್ಸಾ, ಮಣಿಪುರದ ಕೆಲವು ಈ ವೆಟ್ಲ್ಯಾಂಡ್ಸ್ ಅಥವಾ ಜೋಗು ಪ್ರದೇಶಗಳೇನಿರ್ತವೆ ಅಲ್ಲಿ ಅವನ್ನ ಬೆಳಿತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಇದಿಷ್ಟು ಕೂಡ ಉತ್ತರದ ಒಂದು ಜಿಲ್ಲೆ ಏನಿದೆ ಬಿಹಾರ, ಇದು ನಿಮ್ಗೆ ವೈಟ್ ಕಲರ್ ಅಲ್ಲಿ ಇರುವಂತದ್ದು ಬಿಹಾರ ರಾಜ್ಯ. ಈ ಬಿಹಾರ ರಾಜ್ಯದ ಉತ್ತರಕ್ಕಿರುವಂತಹ ಜಿಲ್ಲೆಗಳು ಏನಿದಾವೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬೆಳೆಯಲಾಗತ್ತೆ. ಅದರಲ್ಲೂ ಕೂಡ ದರ್ಭಂಗ ರೀಜನ್ ಆಗಿರಬಹುದು, ಮಧುಬನಿ ಆಗಿರ್ಬೋದು, ಅಥವಾ ಪೂರ್ಣಿಮಾ ಅನ್ನುವಂತಹ ಕಟಿಯಾರ್, ಸಹಸ್ರ, ಸುಪೌಲ್, ಅರಾರಿಯಾ ಮತ್ತು ಸೀತಾಮರ್ಹಿ ಅನ್ನುವಂತಹ ಜಿಲ್ಲೆಗಳು ಏನಿದಾವೆ ಮತ್ತು ಕಿಶನ್ಗಂಜ್ ಕೂಡ ಆಗಿರ್ಬೋದು. ಈ ಒಂದು ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಖಾನ ಕೃಷಿಗೆ ಸಂಬಂಧಪಟ್ಟೈತಿ. ಅಂಡ್ ಮಖಾನ ಸೆಕ್ಟರ್ ಅಥವಾ ಈ ಒಂದು ಉದ್ಯಮ ಏನಿದೆ, ವಲಯ ಏನಿದೆ, ಅದರ ಪ್ರಸ್ತುತ ಕರೆಂಟ್ ಸ್ಟೇಟಸ್ ಅನ್ನ, ಪ್ರಸ್ತುತ ಸ್ಥಿತಿಗತಿಯನ್ನ ನೋಡೋದಾದ್ರೆ ಜಾಗತಿಕ ನಾಯಕತ್ವ ಅಂತ ನಿಮ್ ಮೊದಲೇ ಹೇಳಿದೀನಿ. ಯಾಕಂದ್ರೆ ನಾಲ್ಕನೇ ಮೂರು ಭಾಗ ಅಥವಾ ನಾಲ್ಕನೇ ಮೂರು ಭಾಗದಷ್ಟು ಅಂದ್ರೆ ಲೈಕ್ ಯೂಶಲಿ ಬೆಳೆಯುವಂತಹ, ಪ್ರಪಂಚದಾದ್ಯಂತ ಬೆಳೆಯುವಂತಹ ಮಕಾನದಲ್ಲಿ ಮೋರ್ ದನ್ 75-80% ಅಷ್ಟು ಮಕಾನವನ್ನ ಭಾರತ ಒಂದೇ ಬೆಳೆಯುತ್ತೆ ಅನ್ನುವಂಥದ್ದು. ಅಂಡ್ ಉತ್ಪಾದನಾ ಕೇಂದ್ರವಾಗಿಯೂ ಕೂಡ ಬಿಹಾರ ಆಗಿರ್ಬೋದು, ಭಾರತ ಆಗಿರ್ಬೋದು, ಪ್ರಪಂಚದಲ್ಲೇನೆ ಈ ಒಂದು ಉತ್ಪಾದನಾ ಕೇಂದ್ರವಾಗಿ ಕೆಲಸ ಮಾಡ್ತವೆ ಅಂತದ್ದು ಕೂಡ ಗೊತ್ತಿರಬೇಕಾಗತ್ತೆ. ಅಂಡ್ ಉತ್ಪಾದಕತೆಯಲ್ಲೂ ಕೂಡ ಏರಿಕೆ ಆಗಿದೆ ಅನ್ನುವಂಥದ್ದು. ಮೊದಲೇ ಹೇಳಿದಾಗ ಇದೊಂದು ಸಾಂಪ್ರದಾಯಿಕವಾದಂತಹ ಆಹಾರ ಶೈಲಿ ಆಗಿತ್ತು, ಆದ್ರೆ ಈಗ ಅದು ಆರೋಗ್ಯಕರವಾದಂತಹ ಭಾರತ ಮತ್ತು ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ವಿಸ್ತರಿಸ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಯಾಕೆಂತಂದ್ರೆ 2024-25ರಲ್ಲಿ 63,910 ಮೆಟ್ರಿಕ್ ಟನ್ ಅಷ್ಟು ಇದನ್ನ ಬೆಳೆಯಲಾಗಿತ್ತು. ಬಟ್ ಈಗ ಅದನ್ನ 80,590 ಮೆಟ್ರಿಕ್ ಟನ್ ಅಷ್ಟು ಕೂಡ ಅದನ್ನ ಏರಿಕೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಉತ್ಪಾದನೆ ಜೊತೆಗೆ ಉತ್ಪಾದಕತೆಯೂ ಕೂಡ ಜಾಸ್ತಿ ಆಗಿದೆ. ಸೊ ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಲಿ. ಅಂಡ್ ದೇಶೀಯದಲ್ಲೂ ಕೂಡ ಒಂದು ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಯಾಕಂದ್ರೆ ಈಗಿನ ಸಿಟಿಗಳಲ್ಲಿ ಅಥವಾ ಆರೋಗ್ಯಕರ ಲೈಫ್ ಸ್ಟೈಲ್ಗಳನ್ನ ಅಳವಡಿಸ್ಕೊಂಡಿರೋರಲ್ಲಿ ಮಖಾನವು ಕೂಡ ತನ್ನ ಜಾಗವನ್ನ ಪಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರ್ಲಿ. ಬೆಲೆ ಏರಿಕೆ ಕೂಡ ಆಗಿದೆ. ಯಾಕಂದ್ರೆ 2020-22 ಸಾಲಿನಲ್ಲಿ 1 kgಗೆ 500 ರೂಪಾಯಿ ಇದ್ದಿದ್ದು ಇವತ್ತು 1 kgಗೆ 1,250-1,500 ರೂಪಾಯಿವರೆಗೂ ಕೂಡ ಹೋಗಿದೆ. ಪ್ರೀಮಿಯಂ ಲೆವೆಲ್ ಫಾಕ್ಸ್ನೆಟ್ಗಳು ಮೋರ್ ದನ್ 2,000-3,000 ವರೆಗೂ ಕೂಡ ಸಿಗ್ತಾ ಇದ್ದಾವೆ. ಸೊ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಂಡ್ ದೇಶೀಯ ಬಳಕೆ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಅಂಡ್ ದೇಶದಲ್ಲೂ ಕೂಡ ದೇಶದ ಒಳಗೂ ಕೂಡ ದೇಶೀಯ ಬಳಕೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ರಫ್ತು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ವರ್ಷದಿಂದ ವರ್ಷಕ್ಕೆ ಮಖಾನದ ಎಕ್ಸ್ಪೋರ್ಟ್ ಅಥವಾ ರಫ್ತು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಭಾರತ 2025 ಮತ್ತು 26ನೇ ಸಾಲಿನಲ್ಲಿ 19,296 ಮೆಟ್ರಿಕ್ ಲಕ್ಷ ಮೌಲ್ಯದ ಅಥವಾ 7,664 ಮೆಟ್ರಿಕ್ ಟನ್ ಅಷ್ಟು ಈ ಒಂದು ಮಖಾನವನ್ನ ಎಕ್ಸ್ಪೋರ್ಟ್ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ನಮ್ಮ ಎಕ್ಸ್ಪೋರ್ಟ್ಗಳು ಯೂಶಲಿ US-ಗೆ ಅಂದ್ರೆ ಅಮೆರಿಕ ರಾಷ್ಟ್ರಕ್ಕೆ 40% ಅಷ್ಟು, ಕೆನಡಾಗೆ 20% ಅಷ್ಟು, UAE-ಗೆ 17% ಅಷ್ಟು ರಫ್ತನ್ನ ಹೋಗುತ್ತೆ. ಅಂದ್ರೆ ಈ ಒಂದು ರಾಷ್ಟ್ರಗಳಿಗೆ ಮೋರ್ ದನ್ 77% ಅಷ್ಟು ರಫ್ತನ್ನ ಮಾಡ್ತಾ ಇದೀವಿ. ಅದನ್ನು ಹೊರತುಪಡಿಸಿ ಜರ್ಮನಿಗೆ, ನೇಪಾಳಕ್ಕೆ, ಆಸ್ಟ್ರೇಲಿಯಾ ದೇಶಗಳಿಗೂ ಕೂಡ ಈ ಒಂದು ಮಖಾನವನ್ನ ನಾವು ರಫ್ತು ಮಾಡ್ತಾ ಇದೀವಿ ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ. ಈ ಮಖಾನ ಉದ್ಯಮವನ್ನ, ವಲಯವನ್ನ ಬಲಪಡಿಸೋದಿಕ್ಕೆ, ಪ್ರೋತ್ಸಾಹವನ್ನ ಮಾಡೋದಿಕ್ಕೆ ಸರ್ಕಾರ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ? ಮೊದಲೇ ಹೇಳಿದಾಗೆ ಕೇಂದ್ರ 2025 ಮತ್ತು 26ನೇ ಕೇಂದ್ರ ಬಜೆಟ್ ನಲ್ಲಿ ರಾಷ್ಟ್ರೀಯ ಮಖಾನ ಮಂಡಳಿಯನ್ನು ಘೋಷಣೆ ಮಾಡಲಾಗಿತ್ತು. ಅದರ ಮಾತಿನಂತೆ ಸೆಪ್ಟೆಂಬರ್ 15, 2025ರಂದು ಬಿಹಾರದಲ್ಲಿ ದರ್ಭಂಗ ರೀಜನ್ ಅಲ್ಲಿ ರಾಷ್ಟ್ರೀಯ ಮಖಾನ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿತ್ತು. ಇದ್ರ ಜೊತೆಗೆ 2025-26ರಿಂದ 2030 ಮತ್ತು 31ನೇ ವರ್ಷದವರೆಗೂ ಕೂಡ ಮಖಾನ ಅಭಿವೃದ್ಧಿಗಾಗಿ ಕೇಂದ್ರ ವಲಯ ಯೋಜನೆ ಅಂತ ಕೂಡ ಹಮ್ಮಿಕೊಳ್ಳಲಾಗಿದೆ. ಬರೋಬ್ಬರಿ 476 ಕೋಟಿ ಬಜೆಟ್ ಅಥವಾ ನಿಧಿಯೊಂದಿಗೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈ ಒಂದು ಯೋಜನೆಯಲ್ಲಿ ವೈಜ್ಞಾನಿಕವಾದಂತಹ ಹೆಚ್ಚು ಮೌಲ್ಯಯುತವಾದಂತಹ ಒಂದು ಪ್ರೊಸೆಸಿಂಗ್ ಯೂನಿಟ್ಗಳಾಗಿರಬಹುದು, ಅಥವಾ ಸುಧಾರಿತ ತಳಿಗಳಾಗಿರಬಹುದು, ಅಥವಾ ಸಪ್ಲೈ ಚೈನ್ಗಳಾಗಿರ್ಬೋದು, ಅಂಡ್ ಸ್ಟೋರೇಜ್ ಕೆಪಾಸಿಟಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಯೋಜನೆ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಅಂಡ್ ಕೇಂದ್ರೀಕೃತ ಕ್ಷೇತ್ರಗಳು ಅಂತ ಕರಿತೀವಿ. ಮುಖ್ಯವಾಗಿ ಸಂಶೋಧನೆ ಮೇಲೆ, ಗುಣಮಟ್ಟದ ಬೀಜಗಳ ಮೇಲೆ ರೈತರಿಗೆ ತರಬೇತಿಯನ್ನು ಕೊಡುವಂಥದ್ದು, ಕಟಾವಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನು ಕೊಡುವಂಥದ್ದು, ಕಟಾವಿನ ನಂತರ ಅಂದ್ರೆ ಕೊಯ್ಲಿನ ನಂತರ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಗಳಿಗೆ ಹೇಗೆ ವ್ಯಾಲ್ಯೂ ಪ್ರೊಸೆಸಿಂಗ್ ಅಥವಾ ಸ್ಟೋರೇಜ್ ಮಾಡಬೇಕು ಅನ್ನುವಂಥದ್ದು, ವ್ಯಾಲ್ಯೂ ಆಡ್ ಅಥವಾ ಮೌಲ್ಯವರ್ಧನೆ
ಮೌಲ್ಯವರ್ಧನೆ ಮಾಡುವಂಥದ್ದು, ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಮಾರುಕಟ್ಟೆ ಮಾಡುವಂಥದ್ದು, ರಫ್ತು ಮಾಡುವಂಥದ್ದು ಅಂಡ್ ಅದರ ಕ್ವಾಲಿಟಿ ಚೆಕ್ ಅಥವಾ ಗುಣಮಟ್ಟ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಯೋಜನೆ, ಯಾವ ಯೋಜನೆ, ಮಕಾನ ಅಭಿವೃದ್ಧಿಗಾಗಿ ಕೇಂದ್ರ ವಲಯ ಯೋಜನೆ ತನ್ನ ಕೆಲಸವನ್ನು ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಇನ್ನು ಕೇಂದ್ರೀಕೃತ ಕ್ಷೇತ್ರಗಳು ಅಂತ ಬಂದಾಗ ಈಗ ಹೇಳ್ದಿರುವಂತದ್ದು ಅಂಡ್ ಹಂಚಿಕೆ ಕೂಡ ನಿಮ್ಗೆ ಬಜೆಟ್ ಅಲ್ಲಿ ನಿಮ್ಗೆ ಲೈಕ್ ಆಯಾ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ರಾಷ್ಟ್ರೀಯ ಕೃಷಿ ವಿದ್ಯಾವಿದ್ಯಾಲಯಗಳಾಗಿರ್ಬೋದು, ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಥವಾ ICAR ಏನಿದೆ ಅದ್ರ ನಡುವೆನೂ ಕೂಡ ಒಂದಷ್ಟು ಮಾತುಕತೆಗಳು, ರಿಸರ್ಚ್ಗಳು ಇವೆಲ್ಲವೂ ಕೂಡ ನಡೀತಾ ಇದಾವೆ ಮಕಾನ ಉದ್ಯಮವನ್ನ ಹೆಚ್ಚಳ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ಅಂಡ್ ಇದ್ರ ಜೊತೆಗೆ ಇತ್ತೀಚೆಗೆ ಸಂಸ್ಕರಣೆ, ಸಂಶೋಧನೆ, ತಂತ್ರಜ್ಞಾನವೂ ಕೂಡ ಹೆಚ್ಚು ಸರಪಳಿಯನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಮೊದಲು ಬರೇ ಒಂದು ರೀಜನ್ಗೆ ಅಷ್ಟೇ ಏನೋ ರಿಸ್ಟ್ರಿಕ್ಟ್ ಆಗದಿದ್ದಂತಹ ಫುಡ್ ಇವತ್ತು ಪ್ರಪಂಚದ ತನ್ನ ತೆನೆಯನ್ನು ವಿಸ್ತರಿಸ್ತಾ ಇದೆ. ಅದಕ್ಕೋಸ್ಕರ ಪ್ರೊಸೆಸಿಂಗ್ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು, ಟೆಕ್ನಾಲಜಿ ಹೇಗೆ ಈ ಮಕಾನವನ್ನ ಬೆಳೆಸ್ತಾ ಇದೆ ಅಂತ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ಕೃಷಿನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಕತೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇದೆ. ಪ್ರಾಥಮಿಕವಾಗಿ ಸಂಸ್ಕರಣೆಗಳನ್ನ ಮಾಡುವಂಥದ್ದು, ಯಾಕಂದ್ರೆ ಬೀಜವನ್ನ ಈ ಕೆರೆಗಳಿಂದ ಅಥವಾ ಕೆಸರಿನಿಂದ ಯೂಶಲಿ ನಾವು ಅದು ತೆಗೆಯುವಂಥದ್ದು, ಅವನ್ನ ತೊಳಿಬೇಕು, ಒಣಗಿಸ್ಬೇಕು, ಸ್ವಚ್ಛಗೊಳಿಸಬೇಕು, ಅದಾದ್ಮೇಲೆ ಅದನ್ನ ಹುರಿಯುವಂಥದ್ದು, ಕುಟ್ಟುವಂಥದ್ದು ಎಲ್ಲ ಕೆಲಸಗಳು ಆಗ್ಬೇಕಾಗತ್ತೆ. ದ್ವಿತೀಯ ಹಂತದಲ್ಲಿ ಅದನ್ನ ಸಂಸ್ಕರಣೆ ಮಾಡಿ ಅದಕ್ಕೆ ಏನೋ ಸ್ಪೈಸಸ್ ನ ಆಡ್ ಮಾಡುವಂಥದ್ದು, ಫ್ಲೇವರ್ಗಳನ್ನ ಆಡ್ ಮಾಡುವಂಥದ್ದು ಅಥವಾ ಅದನ್ನ ಪೌಡರ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಡಿ ಅದನ್ನ ಪ್ಯಾಕೇಜಿಂಗ್ ಮಾಡುವಂಥದ್ದು, ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಸ್ಟಾರ್ಟ್ಅಪ್ಗಳಿಗೆ ಅಥವಾ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಗಳೇನಿರ್ತವೆ ಅವುಗಳಿಗೆ ಹೆಚ್ಚು ಒಂದು ಸಹಾಯಧನವನ್ನ, ಪ್ರೋತ್ಸಾಹವನ್ನ ನೀಡುವಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಸೊ ಇದು ಒಟ್ಟಾರೆಯಾಗಿ ಈ ಒಂದು ಮಾಹಿತಿ ಮಕಾನಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ನಮ್ಗೆ ಮಕಾನ ಅಂದ್ರೆ ಏನು, ಅದನ್ನ ಎಲ್ಲಿ ಬೆಳೀತಾರೆ, ಭಾರತದಲ್ಲಿ ಎಷ್ಟು ಪಟ್ಟಿಗೆ ಅದನ್ನ ಬೆಳಿತೀವಿ, ಎಷ್ಟು ಪಟ್ಟಿಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ GI ಟ್ಯಾಗ್ಗಳಿದಾವ, ಯೋಜನೆಗಳಿದಾವ ಅಥವಾ ಬಜೆಟ್ ನಲ್ಲಿ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು, ಘೋಷಣೆಗಳು ಮಾಡಿದಾರ, ಈ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಳೆದ 2 ವರ್ಷಗಳಿಂದ ತುಂಬಾ ನ್ಯೂಸ್ ಅಲ್ಲಿ ಇರೋದ್ರಿಂದಾಗೂ ಕೂಡ ಇತ್ತೀಚೆಗೆ ಅಥವಾ ಮುಂದೆ ನಡೆಯುವಂತಹ KPSC ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಅದರ್ ಎಕ್ಸಾಮಿನಲ್ಲೂ ಕೂಡ ನಮ್ಗೆ ಮಕಾನ ಬಗ್ಗೆ, ಫಾಕ್ಸ್ ನೆಟ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಹೈ ಇರುತ್ತೆ. ಅದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ನೀವು ಇದನ್ನ ನೋಡ್ಲೇಬೇಕು, ತಿಳ್ಕೋಬೇಕು ಅನ್ನುವಂಥದ್ದು ನಮ್ಮ ಒಂದು ಕಾಳಜಿ. ವಂದನೆಗಳು.